ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ವೀರವಿರಾಗಿಣಿ ಜಗನ್ಮಾತೆ ಅಕ್ಕಮಾತೆ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ನೆಲದ ಮರೆಯ ನಿಧಾನದಂತೆ, ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ, ಭಾವದ ಮರೆಯ ಬ್ರಹ್ಮವಾಗಿಪ್ಪ, ಚನ್ನಮಲ್ಲಿಕಾರ್ಜುನನ ನಿಲುವನಾರು ಅರಿಯಬಾರದು, ಚನ್ನಮಲ್ಲಿಕಾರ್ಜುನನ ನಿಲುವನಾರು ಅರಿಯಬಾರದು. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾರೆ ಅಂದರೆ, ಒಂದು ಆತ್ಮಸ್ವರೂಪ, ಈ ಆತ್ಮನಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮ ಮತ್ತು ಈ ಜೀವಾತ್ಮ ಎರಡು ಬೇರೆ ಬೇರೆ ಅಲ್ಲ, ಅವು ಯಾವ ರೀತಿ ಇರ್ತಾವೆ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ ಅವರು. ನೆಲದ ಮರೆಯ ನಿಧಾನದಂತೆ ಅಂದರೆ, ಈ ನೆಲ ಏನಿದೆಯಲ್ಲ ಭೂಮಿ, ಇದರೊಳಗೆ ನಿಧಾನ ಇದೆ, ಅಂದರೆ ಸಂಪತ್ತಿದೆ. ಆದರೆ ಅದು ನಮಗೆ ಕಾಣದ ಹಾಗಿದೆ. ಅದು ಈ ಭೂಮಿಯಲ್ಲಿರುವಂಥ ಸಂಪತ್ತು ನಿಧಿ ನಮಗೆ ಕಾಣೋದಿಲ್ಲ, ಆದರೂ ಅದರೊಳಗೆ ನಿಧಿ ಇರ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಫಲದ ಮರೆಯ ರುಚಿಯಂತೆ, ಹಾಗೆ ಒಂದು ಹಣ್ಣಿನಲ್ಲಿ ಒಂದು ರುಚಿ ಇರ್ತೈತಿ, ಆದರೆ ಅದು ನಮಗೆ ಕಾಣೋದಿಲ್ಲ. ಅದನ್ನು ಸವಿದಾಗ ಮಾತ್ರ ಅದರ ರುಚಿ ನಮಗೆ ಅನುಭವಕ್ಕೆ ಬರ್ತೈತಿ. ಆದರೆ ಅದು ರುಚಿ ಕಾಣಂದ್ರೆ ರುಚಿ ಅದು ನಮಗೆ ಕಾಣಬರೋದಿಲ್ಲ, ಅದು ಕೇವಲ ಅನುಭವವೇದ್ಯ ಆಗ್ತದೆ. ಅದನ್ನು ಸವಿದಾಗ ಅದರ ರುಚಿ ಮಹತ್ವ, ಆ ಫಲದ ರುಚಿ ನಮಗೆ ಗೊತ್ತಾಗ್ತದೆ. ಅದೇ ರೀತಿ ಶಿಲೆಯ ಮರೆಯ ಹೇಮದಂತೆ, ಹಾಗೆ ಈ ಕಲ್ಲಿನ ಒಳಗೆ ಬಂಗಾರ ಇದೆ, ಆದರೆ ಬಂಗಾರ ಅದು ನಮಗೆ ಕಾಣ್ತೈತೇನೋ ಅಂದಾಗ ಅದು ಕಾಣೋದಿಲ್ಲ. ಅದು ಕಲ್ಲಾಗೆ ಕಂಡರೂ ಸಹಿತ ಅದರೊಳಗೆ ಬಂಗಾರದ ನಿಕ್ಷೇಪ ಅಲ್ಲಿ ಇರ್ತದೆ ಅನ್ನೋದನ್ನು ಹೇಳ್ತಾರೆ. ಅದೇ ರೀತಿ ತಿಲದ ಮರೆಯ ತೈಲದಂತೆ, ಹಾಗೆ ಒಂದು ಎಳ್ಳಿನ ಒಳಗೆ ಎಣ್ಣೆ ಇರ್ತದೆ, ಆದರೆ ಆ ಎಣ್ಣೆ ನಮಗೆ ಕಾಣೋದಿಲ್ಲ. ಆದರೆ ಅದರೊಳಗೆ ಇರುವಂಥ ಎಣ್ಣೆ ಗಾಣಕ್ಕೆ ಹಾಕಿ ಅದನ್ನು ಹಿಂಡಿ ತೆಗೆದಾಗ ಆ ಎಣ್ಣೆ ಅಲ್ಲಿ ಪ್ರಕಟವಾಗ್ತದೆ. ಹಾಗೆ ಮರದ ಮರೆಯ ತೇಜದಂತೆ, ಹಾಗೆ ಒಂದು ಮರದಲ್ಲಿ ಒಂದು ಕಟ್ಟಿಗೆಯಲ್ಲಿ ಅಲ್ಲಿ ಬೆಂಕಿ ಇದೆ, ಆದರೆ ಬೆಂಕಿ ಅದು ನಮಗೆ ಕಾಣೋದಿಲ್ಲ ಮತ್ತು ನಮಗದು ಸುಡೋದಿಲ್ಲ. ಅದಕ್ಕೆ ಆ ಬೆಂಕಿಗೆ ಮತ್ತೊಂದು ಆ ಮರಕ್ಕೆ ಮತ್ತೊಂದು ಅಲ್ಲಿ ಬೆಂಕಿ ಹಚ್ಚಿದಾಗ ಅದು ಅಲ್ಲಿ ಪ್ರಕಟ ಆಗ್ತದೆ. ಇಲ್ಲದೆ ಹೋದರೆ ಅದು ಬೆಂಕಿ ಅದೇ ಅನ್ನೋದು ಅದು ಅಲ್ಲಿ ಗುಪ್ತವಾಗಿ ಸ್ತುಪ್ತವಾಗಿರ್ತದೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದರೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ, ಅಂದರೆ ಈ ನಮ್ಮ ಭಾವನೆಯಲ್ಲಿಯ ಸೃಷ್ಟಿಕರ್ತ ಪರಮಾತ್ಮ ಹೇಗಿದ್ದಾನೆ, ಬ್ರಹ್ಮವಾಗಿದ್ದಾನೆ, ದೇವ ಆತ್ಮ ಪರಮಾತ್ಮನಾಗಿದ್ದಾನೆ. ಆತ ಹೇಗಿದ್ದಾನೆ ಅನ್ನೋದನ್ನು, ಅದನ್ನು ಆತನ ನಿಲುವು ಹೇಗಿದೆ ಅನ್ನೋದನ್ನು ನಾವು ಅದನ್ನು ಅನುಭವಿಸಬೇಕೇ, ಅದನ್ನು ಅರಿಯೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳೋದು. ಅರಿಯಬಾರದು, ಈಗ ನೀನು ಹೀಗೆ ಇದ್ದೀಯಾ ಅನ್ನೋದನ್ನು ಆ ದೇವನಿಗೆ ತೋರು ಅಂದರೆ ಅಲ್ಲಿ ತೋರೋದಿಲ್ಲ. ಅದು ಕೇವಲ ನಮ್ಮಲ್ಲಿ ಇದ್ದಾನೆ ಅನ್ನುವಂಥ ಒಂದು ಜ್ಞಾನ ನಮಗೆ ಇರಬೇಕಾಗ್ತದೆ. ಹಾಗೆ ಇಲ್ಲಿ ಶರಣರ ಒಂದು ಆ ತಾಯಿಯ ಒಂದು ಸದುದ್ದೇಶ ಏನಂತ ಕೇಳಿದ್ರೆ, ಆ ದೇವನ ಒಂದು ಚಿತ್ಕಳೆ, ಆ ಚಿಜ್ಯೋತಿ ಅಂತ ಏನು ನಾವು ಕರಿತೀವಲ್ಲ, ಅದು ಎಲ್ಲಿ ಇಲ್ಲ, ನಮ್ಮೊಳಗೇ ಅಡಗಿದೆ, ಮತ್ತೆಲ್ಲಿ ಅದನ್ನು ಹುಡುಕುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ತಾಯಿ ವಚನದಲ್ಲಿ ಹೇಳ್ತಾರೆ.
ಹಾಗಾದರೆ ನಾವು ಸಹಿತ ಇವೆಲ್ಲ ಜ್ಞಾನಗಳು ನಮಗೆ ಬರಬೇಕಾಗಿತ್ತು. ಅಕ್ಕಮಹಾದೇವಿ ತಾಯಿಯವರ ಹೇಳಿದ ಹಾಗೆ ಒಂದು ಆತ್ಮ ಸ್ವರೂಪ ನಮಗೆ ತಿಳಿಬೇಕಾಗಿತ್ತು ಅಂದರೆ ನಾವೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಆ ತಾಯಿ ಹೇಳಿದಾಗೆ ಆ ಒಂದು ಆತ್ಮನ ಸ್ವರೂಪ ನಮಗೆ ತಿಳಿತೈತಿ, ನಮ್ಮ ಅರಿವಿಗೆ ಬರ್ತೈತಿ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.